ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸಲಿದೆ. ಈ ಬಾರಿ ಹಲವು ದೇಶಗಳಲ್ಲಿ ಸಂಪೂರ್ಣ ಗ್ರಹಣ ಗೋಚರವಾಗಲಿದೆ. ವಿಜ್ಞಾನಿಗಳ ಪ್ರಕಾರ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಇದನ್ನೇ ಚಂದ್ರಗ್ರಹಣ ಅಂತ ಕರಿತೀವಿ. ಇದು ನಿಮ್ಗೆಲ್ರಿಗೂ ಗೊತ್ತು. ಇದು ಒಂದು ಸಾಮಾನ್ಯ ಖಗೋಳ ವಿದ್ಯಮಾನವಾದ್ರೂ ಭಾರತದಲ್ಲಿ ಇದನ್ನ ಧರ್ಮ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಲಾಗುತ್ತೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸೋದ್ರಿಂದ ಇಲ್ಲಿ ಸೂತಕದ ನಿಯಮಗಳನ್ನ ಪಾಲಿಸಲಾಗುತ್ತೆ. ಇದು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಅಂದ್ರೆ ಮಾರ್ಚ್ 3 ಮಂಗಳವಾರದಂದು ಸಂಭವಿಸಲಿದೆ. ಈ ಚಂದ್ರಗ್ರಹಣ ಮಧ್ಯಾಹ್ನ 3:23ಕ್ಕೆ ಆರಂಭವಾಗಿ ಸಂಜೆ 6:47ರವರೆಗೆ ಇರಲಿದೆ. ಗ್ರಹಣದ ಮಧ್ಯಕಾಲ ಸಂಜೆ 5:04 ಆಗಿರುತ್ತೆ. ಅಂದ್ರೆ ಈ ಗ್ರಹಣದ ಒಟ್ಟು ಅವಧಿ 3 ಗಂಟೆ 24 ನಿಮಿಷಗಳು. ಮಾರ್ಚ್ 3ರಂದು ಸಂಭವಿಸಲಿರುವ ಚಂದ್ರಗ್ರಹಣದ ಸೂತಕವು ಬೆಳಗ್ಗೆ 9:06ರಿಂದ ಆರಂಭವಾಗಿ ಸಂಜೆ 6:47ರವರೆಗೆ ಇರುತ್ತೆ. ಅಂದ್ರೆ ಸೂತಕದ ಒಟ್ಟು ಅವಧಿ 9 ಗಂಟೆ 41 ನಿಮಿಷ. ಆದ್ರೆ ಮಕ್ಕಳು, ವೃದ್ಧರು ಮತ್ತು ಅನಾರೋಗ್ಯ ಪೀಡಿತರು, ಗರ್ಭಿಣಿಯರು ಸೂತಕ ನಿಯಮಗಳನ್ನ ಪಾಲಿಸದೇ ಇದ್ರೂ ಪರವಾಗಿಲ್ಲ. ಆದರೆ ಗರ್ಭಿಣಿಯರು, ವಯಸ್ಸಾಗಿರೋರು, ಮಕ್ಕಳಿಗೆಲ್ಲ ಮಧ್ಯಾಹ್ನ 2:56ರಿಂದ ಸಂಜೆ 6:46ರವರೆಗೆ ಮಾತ್ರ ಅನ್ವಯವಾಗುತ್ತೆ. ಸೂತಕದ ಸಮಯದಲ್ಲಿ ಏನನ್ನೂ ತಿನ್ನಬಾರ್ದು ಅಥವಾ ಕುಡಿಯಬಾರದು. ಮಕ್ಕಳು, ವೃದ್ಧರು, ಗರ್ಭಿಣಿಯರು ಮತ್ತು ಅನಾರೋಗ್ಯ ಪೀಡಿತರಿಗೆ ಮಾತ್ರ ಇದರಲ್ಲಿ ವಿನಾಯಿತಿ ಇದೆ. ಸೂತಕದ ಸಮಯದಲ್ಲಿ ಮಲಗಬಾರದು ಮತ್ತು ದೈಹಿಕ ಸಂಪರ್ಕವನ್ನು ಮಾಡಬಾರದು. ಸೂತಕದ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಬಾರದು. ಆದರೆ ಮಂತ್ರ ಜಪಗಳನ್ನ ಮಾಡಬೇಕು. ಮಂತ್ರ ಜಪವನ್ನ ಸೂತಕದ ಟೈಮಲ್ಲಿ ಅಂದ್ರೆ ಗ್ರಹಣದ ಟೈಮಲ್ಲಿ ಮಾಡೋದ್ರಿಂದ ಅದರ ಪ್ರಭಾವ ಹೆಚ್ಚಿರುತ್ತೆ. ಅದು ಯಾವುದೇ ಮಂತ್ರ ಆಗ್ಬೋದು. ಗರ್ಭಿಣಿಯರು ಸೂತಕದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರ್ದು. ಸೂತಕದ ಸಮಯದಲ್ಲಿ ಸೂಜಿ, ಕತ್ತರಿ ಮುಂತಾದ ಚೂಪಾದ ವಸ್ತುಗಳನ್ನ ಬಳಸಬಾರದು. ಅಶುಭ ಪಡೆಯೋ ರಾಶಿಗಳು ಯಾವುದು ಅಂದ್ರೆ ಸಿಂಹ, ಕನ್ಯಾ, ವೃಷಭ ಹಾಗೆ ಮಕರ. ಶುಭ ಫಲ ಪಡೆಯೋ ರಾಶಿಗಳು ಮಿಥುನ, ತುಲಾ, ವೃಶ್ಚಿಕ ಮತ್ತು ಮೀನರಾಶಿ. ಮಿಶ್ರ ಫಲ ಪಡೆಯೋ ರಾಶಿಗಳು ಕರ್ಕಾಟಕ, ಮೇಷ, ಧನು ಹಾಗೂ ಕುಂಭರಾಶಿ.